ಜ್ಞಾನದ ಜಗಳ ನಡೆದ ಬೀರಣ್ಣ. ಹೌದು. ಈಗಾಗಲೇ ಸರ್ಜೋಡಿ ಕಲಾವಿದ್ರು ಏನು ಮಾತಾಡ್ಯಾರ, ನಾವೇನು ಮಾತಾಡಿದೀವಿ. ಹೌದು. ಎಲ್ಲಾ ದೈವಕ್ಕೆ ಕೂಣದ. ಎಲ್ಲಾ ದೈವಕ್ಕೆ ಅಂತದ. ಯಾರು ಬರ್ಸ್ಯಾಡ್ಯಾರ, ಯಾರು ಮಾತಾಡ್ಯಾರ, ಯಾರು ಹಾಡ್ಯಾರ, ಯಾವ ಸ್ವರದಾಗ ಹಾಡ್ಯಾರ, ಯಾರು ತಾತ ಬರ್ಸ್ಯಾರ ಎಲ್ಲರಿಗೂ ಗೊತ್ತದ. ಎಲ್ಲರಿಗೆ ಕೂಣದ. ಬರ್ರಿ ಅದನ್ನ ಎತ್ತಿ ಎತ್ತಿ ತೋರಿಸುವಾಗೇನ ದೊಡ್ಡ ಅದೇನು ದೊಡ್ಡ ಶಾಡ್ಯಾನಲ್ಲ ಅದು. ಎತ್ತಿ ತೋರ್ಸುದು ತೊರವ್ಯಾ ಬೀರಣ್ಣ. ಇಲ್ಲ, ಇದು ಎಲ್ಲ ಹುಟ್ಟುದೇ ತೊರವ್ಯಾ ಹುಟ್ಟ್ಯಾದ. ಒಂದು ಮಾತು ಹೇಳ್ಬೇಕಾಗ್ಯದ. ಏನ್ ಹೇಳೋದ್ರಿ? ಆ ಕಲಾವಂತರಿಗೆ ಒಂದೇನೋ ಒಂದು ಸುಗ್ಗಿ ನಡೆದಾವ. ನಡ್ದಾವಲ್ಲ ಒಬ್ಬೊಬ್ರಿಗೆ ನಡ್ದಾವ, ಒಬ್ಬೊಬ್ರಿಗೆ ಯಾರು ಇಲ್ಲ, ಸುಗ್ಗಿನೇ ಇಲ್ಲ. ಸುಗ್ಗಿ ನಡೆದಾವ. ಈ ಸುಗ್ಗಿ ಒಳಗ ರಾಶಿ ಹಂತದಾಗಬೇಕಾಗ್ಯದ ಬೀರಣ್ಣ. ಹಂತ ಮಾಡ್ಬೇಕು. ಇವತ್ತು ಜಾನಕಿ ಗ್ರಾಮದ ರಾಶಿ ಮಾಡಿದ್ರ ರಾಶಿ ಮಾಡ್ರಿ. ರಾಶಿ ಮಾಡ್ಬೇಕು. ರಾಶಿ ಎದುರಾಗ ಮಾಡ್ಬೇಕು. ಎದ್ರ ಮಾಡುದೇವ? ಕಣದಾಗ ರಾಶಿ ಮಾಡ್ಬೇಕಾಗ್ಯದ. ಮಾಡ್ಬೇಕಲ್ಲ ಕಣದಾಗ ರಾಶಿ. ಕಣ ಬಿಟ್ಟು ಸರ್ ಹೊರಗು ರಾಶಿ ಹೋಯ್ತಂದ್ರ ಏನಾಗ್ತದೆ? ರಾಶಿ ಕೆಲಸ ಆಗುದಿಲ್ಲ. ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹೌದು ಇದು ಹಡಲಗೆರೆ ಸಂಘದ ವತಿಯಿಂದ ಹೌದು ಎರಡನೇ ಸಂಘದ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕೆ ಒಂದು ಕಡೆ ಅಣ್ಣ ಬಸವಣ್ಣವರು ಒಂದು ಮಾತನ್ನ ಹಿಂಗ ಹೇಳಿದ್ರಲ್ಲ ಬೀರಣ್ಣ. ಏನ್ ಹೇಳಿದ್ರಿ ಅಣ್ಣ ಬಸವಣ್ಣವರು? ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಹೌದು, ಕಡು ಬಡವನಯ್ಯ. ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ. ಹೌದು, ಕಡು ಬಡವನಯ್ಯ. ಎನ್ನ ಕಾಲೇ ಕಮ್ಮ ದೇಹ ದೇಗುಲ. ಹೌದು, ದೇಗುಲ. ಎನ್ನ ಶಿರವೇ ಒಂದು ಕಲಸ ಒಯ್ಯ ಕೂಡಲ ಸಂಗಮ ದೇವ ಅಂದ್ರವ್ರು. ಇದೇ ಮಾತು ಯಾಕೆ ಹೇಳಿದ್ರಿ? ಕೂಡಲ ಸಂಗಮ ದೇವರವರು ಈ ಮಾತ ಗುರುವಿಗೆ ಹೆಂಗ ಹೇಳ್ಯಾರ, ಎದ್ರ ಸಲುವಾಗಿ ಹೇಳ್ಬೇಕಾಗ್ಯದ? ಈ ಮಾತಿನ ತಾತ್ಪರ್ಯ ಇಷ್ಟೇ ಅದ. ಏನಾದ್ರಿ ಬಯವರ ಮಾತ? ಅಣ್ಣ ಬಸವಣ್ಣವರು 12ನೇ ಶತಮಾನದೊಳಗ ಗುರುವಿಗೆ ಮಾತು ಹೇಳ್ತಿರುತ್ತೆ ಬೀರಣ್ಣ. ಗುರುವಿಗೆ ಭಗವಂತ ಪರಮಾತ್ಮ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ. ಕಟ್ತಾರ, ರೊಕ್ಕಿದ್ದವ್ರು ಕಟ್ತಾರ. ಹೌದು. ಅಂತವೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ. ನಾ ಭಕ್ತಿಯೊಳಗ ಬಹಳ ಬಡವದೀನಿ. ಬಹಳ ಬಡವದೀನಪ್ಪ. ನಾನು ಎಲ್ಲರಿಗಿಂತ ಬಹಳ ಸಣ್ಣವದೀನಿ. ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ. ಹೌದಪ್ಪ, ಹೌದು. ನನ್ನ ಶಿರ ಒಯ್ದು ನನ್ನ ಕೆಲಸ ಮಾಡ್ಕೋ ತಿಳ್ಕೊಂಡು 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಗುರುವಿಗೆ ಸಾರಿ ಸಾರಿ ಈ ಮಾತನ್ನ ಹೇಳ್ಯಾರ. ಹೌದವ, ಹೌದು, ಹೇಳ್ಯಾರಲ್ಲ. ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇವತ್ತ ನಾವು ನೀವೆಲ್ಲಾರು ನಡಿಬೇಕಾಗ್ಯದ. ನಡಿಬೇಕಲ್ಲ. ಇರ್ಲಿ, ಚಿಕ್ಕ ಸಭಾ ಇದ್ರು ಬಹಳ ಚೊಕ್ಕಾಗಿ ಕೂಡಿರಿ. ಆ ಕಾರ್ಯಕ್ರಮ ಬಹಳ ಚಂದ ಸಾಗ್ಯಾವ. ಒಳ್ಳೆ ಕಾರ್ಯಕ್ರಮ ಮಾತ್ರ ಅಗದಿ ಬಹಳ ಚಂದ ಸಾಗ್ಯಾವ. ಜ್ಞಾನದ ಜಗಳ ಬಹಳ ಚಂದ ನಡೆದಾವ. ಜ್ಞಾನದ ಜಗಳ ನಡೆದಾವ. ಇವತ್ತ ಜ್ಞಾನದ ಜಗಳ ನಡೆದಾವ ಬೀರಣ್ಣ. ಹೌದು. ಈಗಾಗಲೇ ಸರ್ಜೋಡಿ ಕಲಾವಿದ್ರು ಏನು ಮಾತಾಡ್ಯಾರ, ನಾವೇನು ಮಾತಾಡಿದೀವಿ. ಹೌದು. ಎಲ್ಲಾ ದೈವಕ್ಕೆ ಕೂಣದ. ಎಲ್ಲಾ ದೈವಕ್ಕೆ ಅಂತದ. ಯಾರು ಬರ್ಸ್ಯಾಡ್ಯಾರ, ಯಾರು ಮಾತಾಡ್ಯಾರ, ಯಾರು ಹಾಡ್ಯಾರ, ಯಾವ ಸ್ವರದಾಗ ಹಾಡ್ಯಾರ, ಯಾರು ತಾತ ಬರ್ಸ್ಯಾರ ಎಲ್ಲರಿಗೂ ಗೊತ್ತದ. ಎಲ್ಲರಿಗೆ ಕೂಣದ. ಅದನ್ನ ಎತ್ತಿ ಎತ್ತಿ ತೋರಿಸುವಾಗೇನ ದೊಡ್ಡ ಅದೇನು ದೊಡ್ಡ ಶಾಡ್ಯಾನಲ್ಲ ಅದು. ಎತ್ತಿ ತೋರ್ಸುದು ತೊರವ್ಯಾ ಬೀರಣ್ಣ. ಇಲ್ಲ, ಇದು ಎಲ್ಲ ಹುಟ್ಟುದೇ ತೊರವ್ಯಾ ಹುಟ್ಟ್ಯಾದ. ಒಂದು ಮಾತು ಹೇಳ್ಬೇಕಾಗ್ಯದ. ಏನ್ ಹೇಳೋದ್ರಿ? ಆ ಕಲಾವಂತರಿಗೆ ಒಂದೇನೋ ಒಂದು ಸುಗ್ಗಿ ನಡೆದಾವ. ನಡ್ದಾವಲ್ಲ ಒಬ್ಬೊಬ್ರಿಗೆ ನಡ್ದಾವ, ಒಬ್ಬೊಬ್ರಿಗೆ ಯಾರು ಇಲ್ಲ, ಸುಗ್ಗಿನೇ ಇಲ್ಲ. ಸುಗ್ಗಿ ನಡೆದಾವ. ಈ ಸುಗ್ಗಿ ಒಳಗ ರಾಶಿ ಹಂತದಾಗಬೇಕಾಗ್ಯದ ಬೀರಣ್ಣ. ಹಂತ ಮಾಡ್ಬೇಕು. ಇವತ್ತು ಜಾನಕಿ ಗ್ರಾಮದ ರಾಶಿ ಮಾಡಿದ್ರ ರಾಶಿ ಮಾಡ್ರಿ. ರಾಶಿ ಮಾಡ್ಬೇಕು. ರಾಶಿ ಎದುರಾಗ ಮಾಡ್ಬೇಕು. ಎದ್ರ ಮಾಡುದೇವಾ? ಕಣದಾಗ ರಾಶಿ ಮಾಡ್ಬೇಕಾಗ್ಯದ. ಮಾಡ್ಬೇಕಲ್ಲ ಕಣದಾಗ ರಾಶಿ. ಕಣ ಬಿಟ್ಟು ಸರ್ ಹೊರಗು ರಾಶಿ ಹೋಯ್ತಂದ್ರ ಏನಾಗ್ತದೆ? ರಾಶಿ ಕೆಲಸ ಆಗುದಿಲ್ಲ. ಹೇಳಿದ್ರು ಅವ್ರು. ಏನ್ ಹೇಳಿದ್ರು? ಬೀರ್ ದೇವ್ರ ಕತ್ತಿ
ಸಾರನ್ನ ಹೇಳಿದ್ರು. ಹೇಳಿದ್ರಲ್ಲೇವ ಆ ಬಂದ ಅಮೋಕ್ಷಿತ ಹೌದು ಆ ಮಾಧುಲಿಂಗ ಸಂತಾನ ಬೇಡಲಕ್ ಹೋದ. ಹೌದು ಅಲ್ಲಿ ಭಂಡಾರ ಮತ್ತು ಕಾರ್ಯಕ್ಕದಿಂದ 4 ಮಂದಿ ಧರ್ಮರು ಹುಟ್ಟ್ಯಾರ. ಒಬ್ಬ ಹೆಣ್ಣು ಮಗಳು ರೆಬಕ್ಕ ಹುಟ್ಟ್ಯಾಳ. ಇದು ಎದರ್ಲಿಂದ ಭಂಡಾರದಿಂದ ಹುಟ್ಟ್ಯಾರ. ಹೌದು ಭಂಡಾರದಿಂದ ಹುಟ್ಟ್ಯಾರ. ಭಂಡಾರ ಹೇಳ್ಯಾರ ಭಂಡಾರ ಹೆಚ್ಚದ ಅಂತ ಹೇಳಿದ್ರು. ಹೌದು ಹಂಗ ಕಂಬಳಿದಿಂದ ಯಾರು ಹುಟ್ಟ್ಯಾರ? ಹೌದು ಕಂಬಳಿದಿಂದ ಏನು ಪವಾಡ ಆಗ್ಯಾದ? ಕಂಬಳಿದಿಂದ ಏನೇನ ಪವಾಡ ಆಗ್ಯಾವ? ಹೌದು ಕೇಳ್ತಾರ. ಹೌದು ಸಂತೋಷದ. ಹೌದು ನಿಮಗೊಂದು ಮಾತು ಹೇಳ್ತೀನ. ಏನ್ ಹೇಳೋದ್ರಿ? ಕಂಬಳಿ ಋಷಿಗಳ ರೋಮದಿಂದ ಕಂಬಳಿ ಹುಟ್ಟ್ಯಾದ ಕೈಲಾಸದೊಳಗ. ಹೌದು ಹೌದಿಲ್ಲ? ಹೌದು ಕಂಬಳಿ ಜಗತ್ತದೊಳಗ ಕಂಬಳಿ ಜೀವಂತ ಬಿಟ್ಟದ. ಹೌದು ಭಂಡಾರ ಹಂಗಲ್ಲ. ಹೌದು ಕಂಬಳಿ ಏನದ? ನಮ್ಮ ಕಂಬಳಿ ಜೀವಂತ ಪೀಠಮ್ಮ. ಕಂಬಳಿ ಜೀವಂತ ಬಿಟ್ಟದ. ಭಂಡಾರ ಹಂಗಲ್ಲ. ಹೌದು ಹೌದಿಲ್ಲ? ಹೌದು. ಆ ಕಂಬಳಿ ಯಾರನ್ನ ಉದ್ಧಾರ ಮಾಡ್ಯಾವ, ಯಾರನ್ನ ಸಂಹಾರ ಮಾಡ್ಯಾವ, ಆ ಎಲ್ಲಿ ಮಳೆ ಕರೆದಾಗ ನಾವ್ ಹೇಳ್ಬೇಕಾಗ್ಯಾದ. ಹೌದು ಹೇಳ್ಬೇಕಲ್ಲೇವ. ಆ ಕೈಲಾಸದೊಳಗ ಅಮೋಕ್ಷದ ಸೇವಾ ಮಾಡಿದ. ಮಾಡದಲ್ಲ ಹುಡುಗರೇ ಗಬ್ರ. ಅವರು ಕತ್ತಿ ಹೇಳಕತ್ತಾರ. ಹೌದು ನಾವು ಹೇಳ್ಕೊತ ಹೋದ್ರೆ ಬಾಳ ಆಗ್ತದ. ಹೌದು ನೀವಿಬ್ರು ನಗಂಗಾದ್ರೆ ಸ್ಟೇಜ್ ಇಂದ ಹೋಗುದು. ಗಬ್ರ ಇಲ್ಲ ಇಲ್ಲಿ ನಗುದಲ್ಲ, ಇದು ನಗು ವಿಷಯ ಅಲ್ಲ. ಇಲ್ರಿ ಅವ್ರಿಗೆ ಪಟಕ ಸುತ್ತಿರ್ರಿ, ಅದೇ ತಪ್ಪು ಮಾಡ್ರಿ ನೀವು ಪಟಕ ಸುತ್ತವಾಡ 10 ರೂಪಾಯಿ ಯಾರು ಮಾಡ್ಬಾರ್ದಾಗಿತ್ತೀವ್ರಿ. ಇವ್ರ ಏನ್ ಪಾಶಿ ಯಾರು ಮಾಡದ್ರಿ ಹಂಗಾಗಿಲ್ಲ ಅದು. ಹೋರಿ ಅವ್ರ ಪುಟ್ಗ ಅವ ನೋಡ್ತಾರೆ, ಇವ್ರ ಪುಟ್ಗ ಅವ ನೋಡ್ತಾರೆ. ಚಂದ ಸುತ್ತಾರ ಗಪ್ರ ಹುಡುಗ್ರಿ. ಇರ್ಲಿ ಬಿಡೋಣ ಅದು ವಿಷಯ. ಅಮೋಘ ಕೈಲಾಸ ಬಿಟ್ಟು ಹೌದು ಗುರುವಿನ ಕರ್ಕೊಂಡು ಮರ್ತ ಲೋಕಕ್ಕೆ ಬಂದ. ಮರ್ತ ಲೋಕಕ್ಕೆ ಬಂದ. ಗುರುವಿಗೊಂದು ಮಾತು ಕೊಟ್ಟಿದ್ದ. ಏನಂತ ಕೊಟ್ಟೆವ ಮಾತ? ಭಗವಂತ ನೀನ್ ನಿನ್ನೆ ಬೆನ್ನ ಹತ್ತಿ ಬರ್ತೀನಪ್ಪ ಅಂದ್ರೆ ಹೋಗ್ತೀನಿ ಅಂದಿದ್ದ. ಹೌದು ಅವಾಗ ಗುರು ಬೆನ್ನ ಹತ್ತಿ ಬಂದ. ಗುರು ಶಿವಪುರ ಹಟ್ಟಿ ಒಳಗ ನಡಹಟ್ಟಿ ನಾಗರಗೌನ ಗೊಬ್ಬರ ಡಿಕ್ಕಿ ಮೇಲೆ ಶಿವ ನಿಂತಿದ್ದ. ಹೌದು ಅಮೋಕ್ಷತೆ ಎಲ್ಲಿದ್ದ? ಎಲ್ಲಿದ್ದೇವ ಅಮೋಕ್ಷಿತ? ಅಮೋಕ್ಷತ 3 ಮುಮ್ಮೆಟ್ಟು ಗುಡ್ಡದ ಮೇಲೆ ನಿಂತಿದ್ದ. ಹೌದು ಅವಾಗ ಅಮೋಕ್ಷಿತ ಏನ್ ಮಾಡ್ದ? ಅಮೋಕ್ಷತೆಗ 3 ಮುಮ್ಮೆಟ್ಟು ಗುಡ್ಡ ಅಲ್ಲಿ ವಾಸ ಆಗ್ಲಕ್ಕ ಅದು ಪವಿತ್ರ ಸ್ಥಾನ ಐತ ತಿಳ್ಕೊಂಡ. ಹೌದು ಇಲ್ಲೇ ನನ್ನ ಸ್ಥಾನ ಆಗ್ಬೇಕಂತ ತಿಳ್ಕೊಂಡ. ಹೌದು ಅವಾಗ ವಿಚಾರ ಮಾಡಿ ಅಮೋಕ್ಷದ ಅಲ್ಲಿಗೆ ನಿಂತ. ಅವನ ಒಂದು ವಿಚಾರ ಬಂತು. ಏನಂತೇವ? ನಾನು ಮುಮ್ಮೆಟ್ಟು ಗುಡ್ಡ ಅಂದ್ರೆ ಈಗ ಬಂಗಾರ ಗುಡ್ಡ ಆಗ್ಯದ. ಹೌದು ಆಗೈತಿ. ಆಗ ಬ್ಯಾರೆ ಇತ್ತು. ಹೌದಾ ಬರೇ ಕಾದಿತ್ತು. ಬರೇ ಕಟ್ಟಿತ್ತು. ಕಾಂತಾರ ಕಟ್ಟಿ ಯಾರ್ದು ಸುಳು ಇದ್ದಿದ್ದಿಲ್ಲ. ಒಬ್ರು ಹೋದ್ರ ಒಬ್ರು ಯಾರಿಗೆ ಕಾಡ್ತಿದ್ದಿಲ್ಲ. ಹೌದೇವ ಹೌದು. ಅಂತ ಸಮಯದೊಳಗ ಅಮೋಕ್ಷದ ವಿಚಾರ ಮಾಡ್ತಾನ. ಏನಂತೇವ? ನಾನು ಎಂತ ಕೆಟ್ಟ ಕಾಂತಾರ ಒಣದೊಳಗ ಬಂದು ಕೂತೀನಿ. ಹೌದು ನನ್ನ ಅಪ್ಪ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಿಂದ್ ಬೆನ್ನ ಹತ್ಯಾನ. ಹೌದು ನನ್ನ ಅಪ್ಪ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಿಂದ್ ಬರ್ಲಕತ್ತಾನ. ಅವನ ಕಾಲಿಗೆ ಏನಾದ್ರೂ ಮುಳ್ಳ ನಟ್ಟಿತ್ತೇನು, ಕಲ್ಲ ನಟ್ಟಿತ್ತೇನು? ಹೌದಾ ಮುದ್ದಿನ ಗದ್ದಿಗೆ ಮೇಲೆ ಕುಂತಂತ ನನ್ನ ಗುರುವಿನ ಮನುಷ್ಯಗೆ ನೋವಾದಿತ್ತೇನ ತಿಳ್ಕೊಂಡ. ಹೌದು ನಾ ಕೊಟ್ಟ ಮಾತ ಭ್ರಷ್ಟವಾದ್ರೂ ಪರವಾಗಿಲ್ಲ. ಹೌದಾ ಏನೋ ಕೊಟ್ಟ ಮಾತನ ತಪ್ಪಿದ್ರು ಪರವಾಗಿಲ್ಲ. ನನ್ನ ತಂದೆ ಕಾಲಿಗೆ ನನ್ನ ತಂದೆ ಮನುಷ್ಯಗೆ ನೋವಾಗಬಾರ್ದು. ನಾವು ಹಳ್ಳಿ ತಿರುಗಿ ನೋಡ್ಬೇಕು ಅಂತ ಗುರುವಿಗೆ. ಹೌದಾ ಅವಾಗ ಅಮೋಕ್ಷದ ಮುಮ್ಮೆಟ್ಟು ಗುಡ್ಡದ ಮೇಲೆ ನಿಂತು ಹೊಳ್ಳಿ ತಿರುಗಿ ನೋಡಿದ. ಹೌದು ಶಿವಪುರ ಹಟ್ಟಿ ನಡಹಟ್ಟಿ ನಾಗರಗೌಡನ ಗೊಬ್ಬರ ಡಿಕ್ಕಿ ಒಳಗ ಶಿವ ಮಾಯಾಗಿ ಬಿಟ್ಟ. ಹೌದ ಹೌದು ಮಾಯಾದ. ಅವಾಗ ದುಃಖ ಮಾಡ್ಕೊತ ಅಮೋಕ್ಷದ ದುಃಖ ಮಾಡ್ಕೊ ಅಳ್ಕೊತ ಹೇಳ್ತಾನ. ಏನಂತ ಹೇಳ್ದೇವ ಅಮೋಕ್ಷಿತ? ನೀ ತಿರುಗಿ ನೋಡ್ಬೇಡ ಅಂದಿದ್ದೀಕರೆ ನಾನ್ ನಿನ್ನ ಕಾಲಿಗೆ ಮುಳ್ಳು ನಟ್ಟಿತ್ತೇನ ಕಲ್ಲು ನಟ್ಟಿತ್ತೇನ ತಿಳ್ಕೊಂಡು ಹೊಳ್ಳಿ ತಿರುಗಿ ನೋಡಿನಿ. ಹೌದಾ ನೀನು ಈಗ ಮಾಯಾಗಿ ಬಿಟ್ಟಿದಿ. ಹೌದು ನೀ ಎಲೆತನ ನನ್ನ ಕಣ್ಣಿಗೆ ಕಾಣೋದಿಲ್ಲ. ಹೌದಾ ನಾ ಅಲ್ತನ ಹೇಳುವುದಿಲ್ಲ ತಿಳ್ಕೊಂಡ ಅಮೋಕ್ಷದ ಕಲ್ಲು ಗದ್ದಿಗೆ ಮಾಡಿದ, ಮುಳ್ಳ ಹಾಸಿಗೆ ಮಾಡಿದ. ಹೌದು ಅಂತರ್ಲೆ ಅಕ್ಕ ಇರ್ಲಾರ್ದ ಕೋಲ ಇರ್ಲಾರ್ದನೆ 12 24 ವರ್ಷ ಅಮೋಕ್ಷದಾಗ ನೆಳ್ಳಾಗಿ ಅಂತರ ನಿಂತಿದ್ದೇವಲ್ಲ. ಯಾವ್ದಲ್ಲೇವ? ಕಂಬಳಿ ಅಂತರ ನಿಂತದ ಅಮೋಕ್ಷದಾಗ. ಹೌದಾ ಅಮೋಕ್ಷದ
ಈಗ 12 ವರ್ಷ ನೆಳ್ಳ ಮಾಡ್ಯಾವ ಅಂತರ ಕಂಬಳಿ ನಿಂತದ. ಹೌದವ ಹೌದು. ಜಗತ್ತದೊಳಗ ಶ್ರೇಷ್ಠ ಯಾವದ? ಕಂಬಳಿ ಕಂಬಳಿ ಹತ್ತದವ. ಕಂಬಳಿ ಶ್ರೇಷ್ಠ ಅಂತರ್ಲೆ ನಿಂತದ ಕಂಬಳಿ. ಕಂಬಳಿ ಜಗತ್ತದೊಳಗ ಕಂಬಳಿ ಮಹಿಮ ಬಹಳ ಅದ. ಬಹಳ ದೊಡ್ಡದೈತಿ. ಹೌದಿಲ್ಲ? ಹೌದು. ಇರ್ಲಿ ದೃಷ್ಟಾಂತ ಕೊಟ್ಕೊತ ಹೋದಿವಪ್ಪ ಅಂದ್ರ ಬಹಳ ಬಹಳ ಹೇಳ್ಕೊತ ಹೋದ್ರೆ ಬಹಳ ಹಂಗೆ ಮುಂದಕ್ಕೆ ಹೋಗ್ತದ. ಹೌದು. ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಆ ಜಗತ್ತದೊಳಗ ಒಂದು ಮಾತು ಹೇಳಿದಾರ. ಏನ್ ಹೇಳಿದ್ರೆ ಒಂದು ಪ್ರಶ್ನೆ ಕೇಳ್ಯಾರ ಅವರು. ಆ ಪ್ರಶ್ನೆ ಕಡೆ ಮಾತು ಹೋಗ್ತೀನಿ. ಹೌದು. ಆ ಭಂಡಾರ ಹೆಂಗದ ಕಂಬಳಿ ಹೆಂಗದ? ಹೆಂಗದೇವ? ಭಂಡಾರ ಮತ್ತು ಅರಿಶಿನ ಒಂದೇ ಅದ. ಒಂದೇ ಐತಿ. ಭಂಡಾರ ಮತ್ತು ಅರಿಶಿನ. ಹೌದು. ಅರಿಶಿನ ಹಡದಿರ್ತಕ್ಕಂತ ಬಾಂಡ್ಯಾರ ಹಚ್ಕೊಂಡ್ರಂದ್ರ. ಹಡದಿರ್ತಕ್ಕಂತ ಬಾಂಡ್ಯಾರ ಹಚ್ಕೊಂಡ್ರಂದ್ರ ಮೈಗೆ ಹಚ್ಕೊಂಡ್ರಂದ್ರ ಅದಕ್ಕ ದೇವ್ ಬಡ್ಕೋತಾವ್. ಬಡ್ಕೋತಾವಲ್ಲ. ಹೌದು. ಅರಿಶಿನ ಮೈಯಾಗ ಹಡದ ಬಾಂಡ್ಯಾರ ಹಚ್ಕೊಂಡ್ರು ಬಡ್ಕೋತಾವ. ಇವ್ ಹೊಸದಾಗಿ ಲಗ್ನ ಆಗಣ ಏನ್ ಹಚ್ಕೊತಾವ ನೋಡು. ಹಳ್ಯಾಗು ಹೊರಗೆ ತಿರ್ಗಾದ್ರ ದೇವ್ ಬಡ್ಕೋತಾವ್. ದೇವ್ ಬಡ್ಕೋತಾವ ತಿಳ್ಕೊಂಡು ಯಾರು ಹಚ್ಕೊಂತಾರ ಮ್ಯಾಲ? ಯಾರ್ಯಾವ ಶಾಲ ಹಚ್ಕೋತಾರ. ಕಂಬಳಿ ಹಚ್ಕೋತಾರೋ? ಕಂಬಳಿ ಹಚ್ಕೋತಾರ. ಹೌದು. ಕಂಬಳಿ ಹಚ್ಕೋತಾರ. ಸರ್ ಕಂಬಳಿ ಬಿಟ್ರಿ ಹಂಗೆ ಹೋದ್ರಪ್ಪ ನಿಮಗ್ ದೇವ್ ಬಡ್ಕೋತಾವ್. ಹೌದು. ಮ್ಯಾಲ ಕಂಬಳಿ ಬೇಕು. ಹೌದಿಲ್ಲ? ಹೌದು. ಹಂಗೆ ಸರ್ ಹೋದ್ರಪ್ಪ ಅಂದ್ರೆ ನೀವು ಮನಿಗ್ ಹೊಳಿ ಬರ್ತಿರೋ ಇಲ್ಲ ಗೊತ್ತಾಗಂಗಿಲ್ಲ. ದೇವ್ ಬಡ್ಕೋತಾವ ಹಾದ್ಯಾಗ. ಅದೇ ಕಂಬಳಿ ಮ್ಯಾಲೆ ನಮ್ಮ ಕಂಬಳಿ ಮ್ಯಾಲೆ ಇತ್ತಂದ್ರ ನಿಮಗ್ ಯಾವ ಅಡ್ಡಿ ಹತ್ತಂಕ ಆಗೋದಿಲ್ಲ. ಆಗೋದಿಲ್ಲ. ಕಂಬಳಿ ಇತ್ತಂದ್ರ ಅಡ್ಡಿ ಹತ್ತಂಕ ಆಗೋದಿಲ್ಲ. ಅದಕ್ಕ ಮೈಲಿಗೆ ಮುಡ್ಚೆಟ್ಟ ಎಲ್ಲ ಕಂಬಳಿ ನಿಮ್ಮ ಹೆಗಲ ಮೇಲೆ ಇತ್ತಂದ್ರ ನೀವು ಹಳ್ಳಿ ಮನೆಗೆ ಬಂದು ಮುಟ್ಟುತ್ತೀರಿ. ಇರ್ಲಿಕ್ಕಂದ್ರ ನೀವ್ ಎಲ್ಲಿ ಹೋಗ್ತಿರ ಗೊತ್ತಾಗ. ಹೌದೇವ ಹೌದು. ಹಿಂಗದ. ಹೌದು. ಕಂಬಳಿ ಮಹಿಮ ಬಹಳ ಅದ. ಬಹಳ ದೊಡ್ಡದ. ಸಣ್ಣ ಹುಡುಗರ ಕೈಯಾಗ ಕಂಬಳಿದು ಕರೆ ಮಾಡಿ ಹಾಕ್ತಾರ. ಹಡದ ಮಾಡ್ತಿ ತೆಲಿ ಮ್ಯಾಗ ಕಂಬಳಿ ಹೊಚ್ತಾರ ಎಲ್ಲ ಮಾಡ್ತಾರಲ್ಲ. ಇರ್ಲಿ. ಒಣ್ಣೆ ಕಡೆ ಹಾಕ್ತಾರ ಸಣ್ಣ ಹುಡುಗರ ಕೈಯಾಗ. ಯಾಕಂದ್ರ ಆ ಕಂಬಳಿ ಮಹಿಮ ಬಹಳ ಅದ. ಹೇಳ್ಕೊತ ಹೋದ್ರ ನನ್ನಪ್ಪ ಮಾಳಿಂಗರಾಯ ಆ ಬೀಜಗುಂತಿ ಮೇಲೆ ಕಂಬಳಿ ಬೀಸಿ 3 ಗಳಿಗೆ ಒಳಗ ಮಳಿ ಕರ್ದಾನ. ಇದೇ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಇಟ್ಟಂಗಿ ಒಳಗ ಅಮಾವಾಸ್ಯದ 3 ಗಳಿಗೆ ಒಳಗ ಕಂಬಳಿ ಬೀಸಿ ಮಳಿ ಕರ್ದಾರ. ಕಂಬಳಿ ಬೀಸಿ ಮಳಿ ಕರ್ದಾರ ಕರೆ ಬಂಡಾರ ಹೋಗಿ ಮಳಿ ಕರ್ದವ್ರ ಯಾರು ಇಲ್ಲ. ಹೌದಾ? ಬಬಲಾದಿ ಹಿರಿ ಹೊಳ್ಯಾಗ ಮನ್ಯ ಮಾಡಿದ್ರೆ ಕಂಬಳಿ ಹಾಸಿ ಹಚ್ಚಿ ಕಡೆ ದಾಟಿ ಹೋಗ್ಯಾನ. ನಾ ಏನ್ ಹೇಳತ್ತೀನಿ ಹೇಳ್ಕೊಟ್ಟು ಹೋದಿವಪ್ಪ ಅಂದ್ರ ದೃಷ್ಟಾಂತ ಮಾಡದವ. ಆ ಮಾಳಿಂಗರಾಯ ಕೃಷ್ಣಾವಳಿ ದಾಟಿ ಅಚ್ಚಿದಂಡಿಗೆ ಹೋಗ್ಯಾನ. ಆ ದಂಡ ದರ್ಬಾರ್ ತಗೊಂಡ್ ಹೋಗ್ಯಾನ. ಮತ್ತು ಭೀಮಾ ನದಿ ದಾಟಿ ಮಾಧುಲಿಂದ ಕಂಬಳಿ ಮೇಲೆ ಕೊಟ್ಟು ಭೀಮಾ ನದಿ ದಂಡಿ ದಾಟ್ಯ ಹೊಳಿ ದಾಟ್ಯಾರ. ಬಹಳ ಬಹಳ ದೃಷ್ಟಾಂತ ಕೊಟ್ಕೊಟ್ಟವ್ರು ಬಹಳ ಬಹಳ ಬರ್ತಾವ. ಇರ್ಲಿ. ಇನ್ನು ಸರ್ಜೋಡಿ ಕಲಾವಿದ್ರು ಪರ್ಸನೆ ದೈವ ಪುಣ್ಯ ತಗೊಂಡು ಒಂದು ಪ್ರಶ್ನೆ ಕೇಳಿದಾರ. ಅವ್ರು ಏನ್ ಕೇಳ್ಯಾರಿ ಸರ್? ಯಾರ ಪ್ರಶ್ನೆ ಕೇಳಿದ್ರು? ಏನ್ ಕೇಳ್ಯಾರಿ? ಶಾಣೆ ಮಂದಿ. ಅಮಾವಾಸ್ಯದ ಸರ್ವ ಸಾಹಿತ್ಯ ತಗೊಂಡು ಬಂದಾನ. ಓಮದ ಕಂಬಳಿ ನೇಮದ ವ್ಯಕ್ತ ಪ್ರಸಾದ ಗಂಟ ಕಲ್ಪವೃಕ್ಷ ಪಡವುಗ ಭಾಗ್ಯ ಬಂಜಿಗೆ ತೊಟ್ಲ ಸಾಲ ಸತ್ತಿಗೆ ಮೇಲ ಕಳಸ. ಹೌದು. ಕಾಮದೇನ ಕಲ್ಪವೃಕ್ಷ ಕರ್ಕೊಂಡು ತಂದೆ ಹಿಂದ್ ಮಾಡ್ಕೊಂಡಾನ. ನಂದಿ ಮುಂದ್ ಮಾಡ್ಕೊಂಡಾನ. ಸಂಗಟ ಭೂತಾಶಿದನ್ ಕರ್ಕೊಂಡ ಎಲ್ಲಿಗೆ ಬಂದಾನ? ಮರ್ತೆ ಲೋಕಕ್ಕೆ ಬಂದಾನ. ಇಲ್ಲಿ ಅವ್ರಿಗೂ ಸಂಶಯ ಬಂದಾನ. ಏನ್ ಬಂದೇವ? ನಂದಿ. ಆ ನಂದಿ ತಗೊಂಡ್ ಬಂದಾನ. ಹೌದು. ನಂದಿ ಮ್ಯಾಗ ನಂದಿ ಮ್ಯಾಲ ಅಮಾವಾಸ್ಯದನು ಕೂತಿಲ್ಲ. ಆ ಸೋಮಲಿಂಗ ಭಗವಂತನು ಕೂತಿಲ್ಲ. ಅಲ್ಲೋಗಿ ದೇವಿ ಕುಂತಾಳ ಅಂದ್ರು. ದೇವಿ ಕುಂತಾಳ. ಆ ದೇವಿ ಎದುರು ಸಲುವಾಗಿ ಕೂತಾಳ. ಆಕೆ ದೇವಿಗೆ ಅವ್ರಿಗೆ ಏನು ಸಂಬಂಧ ಅದ? ಹೌದಾ? ದೇವಿ ಯಾವ ಜಿಲ್ಲಾದಾಗ ಅದಾಳ, ಯಾವ ತಾಲೂಕದಾಗ ಅದಾಳ ಹಿಂಗೆಲ್ಲ ಕೇಳ್ಯಾರ. ಆ ದೇವಿ ಹೆಸರು ಏನದ ಅಂತ ಕೇಳಿದ್ರು ಅವರು. ಕೇಳ್ಯಾರದೇವ. ಹೇಳೋದ ವಿಷಯ ಏನ್ ಹೇಳ್ತೀರಿ ಶಾಣ್ಯರಿಗೆ? ಅಮಾವಾಸ್ಯದ ಸರ್ವ ಸಾಹಿತ್ಯ ತಗೊಂಡು ಬಂದಿದ್ದು ಕರೆಯಲ್ಲ. ನಂದಿ ಮುಂದ್ ಮಾಡ್ಯಾನ, ತಂದಿ ಹಿಂದ್ ಮಾಡ್ಯಾನ, ಸಂಗಟ ಭೂತಾಶಿದನ್ ಕರ್ಕೊಂಡಾನ. ಆ ನಂದಿ ಮ್ಯಾಲ ದೇವಿ ಕುಂತಾಳ ಅಂದ್ರಲ್ಲ, ಇದು ಮೊದಲು ನಿಮ್ ತಲೆಯಾಗ ತೆಗೀರಿ. ಅಲ್ಲಿ ಆ ದೇವಿನೂ ಗೊತ್ತಿಲ್ಲ. ದೇವಿನೂ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ. ಅಮೋಕ್ಷದ ಸರ್ವ ಸಾಹಿತ್ಯ ಕೊಟ್ಟ ಸೋಮಲಿಂಗ ಆ ಸರ್ವ ಸಾಹಿತ್ಯ ನಂದಿ ಮೇಲೆ ತಗೊಂಡು ಬಂದಾನ. ಯಾರು ಗೊತ್ತಿಲ್ಲ ಅಲ್ಲ, ಸರ್ವ ಸಾಹಿತ್ಯದ ಗಂಟನ ಆ ನಂದಿ ಒತ್ಕೊಂಡು ಬಂದಾಗ
ಕೇಳ್ರಿ ಸರ ಸರ ನೀವು ದೇವಿ ಕುಂತಾಳ ಸುಮ್ಮ ನಿಮ್ಗದ ಭ್ರಮೆ ಆಗ್ಯಾವ, ಕಲ್ಪನಾ ಆಗ್ಯಾದ ನಿಮಗದು, ಕಲ್ಪನಾ ಆಗ್ಯಾವ. ಇನ್ನ ಅಭ್ಯಾಸ ಬಹಳ ಆಳವಾಗಿ ಹೋಗಿ ಅಭ್ಯಾಸ ಮಾಡ್ಬೇಕ್ರಿ ಸರ. ಅಲ್ಲಿ ಯಾ ದೇವಿ ಕೂತಿಲ್ಲ, ಸರ್ವ ಸಾಹಿತ್ಯದ ಗಂಟ ನಂದಿ ಮೇಲೆ ಏರಿ ಭಗವಂತ ಹಿಂದವನ ಅಮಾವಶ್ಯದ ಅದ್ರ ಮುಂದೆ ಕರ್ಕೊಂಡ ಅದ್ರ ಸಂಗಾಟ ಬಂದಾರ ಅಂತ ವಿಷಯ ಇತ್ತ ನಮಗ ತಿಳಿದಾವ. ನಮ್ಮ ಹಿರಿಯರು ಹೇಳ್ದಂಗ ಇದು ನಮ್ಮ ಸಿದ್ಧಾಟಿ ಒಳಗ ಬಂದಾವ, ನಮ್ಮ ಸಿದ್ಧಾಟಿ ಒಳಗ್ ಬಂದಾವ. ಮತ್ತೆ ಅಲ್ಲ ಅಂತ ಅಂದ್ರ ಕಾಸು ದೇವಿನೇ ಕೂತಿಳ ಮುಂದಿನ ಸಂದಿಗೆ ಹೇಳ್ರಿ ಯಾ ದೇವಿ ಅದಾಳ, ಏನ್ ದುರ್ಗಾ ಅದಾಳು, ಮರ್ಗ ಅದಾಳು, ಅಕ್ಕಿ ಭಗವಂತರಿಗಿಂತ ಹೆಚ್ಚಿಗಿರ್ಬೇಕು ಯಾಕ್ರಿ? ಇರ್ಬೇಕಲ್ಲ, ಅಕ್ಕಿ ಭಗವಂತರಿಗಿಂತ ಹೆಚ್ಚಿಗಿರ್ಬೇಕು ಇರ್ಬೇಕು. ಮತ್ತ ನಂದಿ ಮ್ಯಾಗ ಕುಂದಿರ್ಬೇಕಾದ್ರೆ ಭಗವಂತ ಯಾಕಂದ್ರೆ ಶಿವನ ನಂದಿ ಅನ್ನೋದು. ಆ ಶಿವನ್ ನಂದಿ ಮ್ಯಾಲ ಕುಂದಿರ್ಬೇಕಾದ್ರೆ ಶಿವನಕ್ಕಿಂತ ಹೆಚ್ಚಿಗಿರ್ಬೇಕಾಕಿ ದೇವಿ. ಇರ್ಬೇಕಲ್ಲ, ಯಾ ದೇವಿ ಕೂತ ಮುಂದಿನ ಸಂದಿಗೆ ಹೇಳ್ರಿ. ಅಲ್ಲಂದ್ರ ಮುಂದಿನ ಸಂದಿಗೆ ಹೇಳ್ರಿ. ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಮತ್ತ ಅವ್ರಿಗೆ ನಾವು ಪ್ರಶ್ನೆ ಕೇಳಕ್ಕೆ ಟೈಮಿಂಗ್ ಇಲ್ಲ. ನಾಲ್ಕು ನುಡಿ ಚಾಲ ಹಾಡಿ ಮತ್ತ ಸರ್ ಜೋಡಿ ಕಲಾವಿದ್ರಿ ಬಾಳೆ ಆಗ್ಲಿ.